ಮತ್ತೆ ವಿವಾದದ ಕಿಡಿ ಹೊತ್ತಿಸಿದ ಅನಂತಕುಮಾರ್ ಹೆಗಡೆ ತಲೆ ತೆಗೆಯೋದರ ಬಗ್ಗೆ ಮಾತನಾಡಿದ್ದೇಕೆ ಉತ್ತರ ಕನ್ನಡ ಸಂಸದ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಬಿಜೆಪಿ ಪರವಾದ ಯಾವುದಾದರೂ ವಿಡಿಯೋವನ್ನು ಮಾಡಿದ್ರೆ ಕರ್ನಾಟಕ ಟಿವಿ ಬಿಜೆಪಿ ಪರವಾಗಿದೆ, ಬಿಜೆಪಿ ಬಕೆಟ್. ಕಾಂಗ್ರೆಸ್ ಸರ್ಕಾರದ ಯಾವುದಾದ್ರು ಕೆಲಸಗಳನ್ನ ಹೇಳಿದ್ರೆ ಕರ್ನಾಟಕ ಟಿವಿ ಕಾಂಗ್ರೆಸ್ನ ಬಕೆಟ್. JDS ಮತ್ತು ದೇವೇಗೌಡರನ್ನ ಹೊಗಳಿದ್ರೆ ಸೋತರು ಕೂಡ ಇವ್ರು ಇನ್ನೂ ಅವ್ರ ಹಿಂದೆ ಹೋಗೋದು ಬಿಟ್ಟಿಲ್ಲ ಇಂಥ ಕಾಮೆಂಟ್ ಬರೋದು ಸಹಜ. ಆದರೆ ವೈಯಕ್ತಿಕವಾಗಿ ಈ ವಿಡಿಯೋ ಬಗ್ಗೆ ಮಾತಾಡುವಾಗ ಇಂಥ ಲೀಡನ್ನು ಯಾಕೆ ತೆಗೆದುಕೊಂಡೆ ಅಂದರೆ, ಕೆಲವರಿಗೆ ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನಿಜಕ್ಕೂ ಕೂಡ ಸರಿಯಾಗಿ ಮ್ಯಾನುಪ್ಯುಲೇಟ್ ಆಗಿರಲ್ಲ ಮೆಟ್ಲು ಅನ್ನೋದಕ್ಕೆ ಅನಂತಕುಮಾರ್ ಹೆಗಡೆ ಸಾಕ್ಷಿ. 6 ಬಾರಿ ಸಂಸದರಾದವರು, ಕೇಂದ್ರದಲ್ಲಿ ಸಚಿವರಾದವರು ಈ ವಿಡಿಯೋವನ್ನು ಖಂಡಿತವಾಗಲೂ ಕಾಂಗ್ರೆಸ್ ಪರವಾಗಿ ಅಥವಾ ಸಿದ್ದರಾಮಯ್ಯ ಅವರ ಪರವಾಗಿ ಅಲ್ಲ, ಒಂದಷ್ಟು ವಿವೇಕ ಇರೋರು ಇವತ್ತು ಸೈನ್ಸ್ ಕಲಿಸಿ ಅಂತಾರೆ ಮಕ್ಕಳಿಗೆ. ಕಲಿಬೇಕಾಗಿರೋ ಸೈನ್ಸ್ ಅಲ್ಲ, ಸಂಸ್ಕಾರ. ಈ ವಿಡಿಯೋನ ಬೇಕಾದ್ರೆ ಖಂಡಿತ ಕಾಮೆಂಟ್ಗಳು ಬರುತ್ತೆ, ಕಾಂಗ್ರೆಸ್ ಬಕೆಟು, ಸಿದ್ದರಾಮಯ್ಯ ಅವ್ರ ಬಕೆಟು. ಇಲ್ಲ, ಸಂಸದರೊಬ್ಬರು ಕೊಡುವಂಥ ಹೇಳಿಕೆಗಳು ಮಗನೇ ಅಂತ ಬಳಸಿದ ಪದ. ಎಸ್, ಆಬ್ವಿಯಸ್ಲಿ ಸಾಕಷ್ಟು ಜನ ಹೇಳಿದ್ರು, ಮೋದಿಯವರನ್ನ ರಾವಣಂಗೋಲ್ಸಿದ್ರಿ, ಪ್ರಧಾನಿ ಮೋದಿಯವರನ್ನು ಭಸ್ಮಾಸುರನ್ಗೋಲ್ಸಿದ್ರಿ, ಪ್ರಧಾನಿ ಮೋದಿಯವರನ್ನು ಸರ್ವಾಧಿಕಾರಿಗೆ ಹೋಲಿಸಿದ್ರಿ. ಎಸ್, ರಾಜಕೀಯದಲ್ಲಿ ಪಕ್ಷಗಳು ಮತ್ತು ಮತ್ತೊಂದು ಪಕ್ಷಗಳ ವಿರುದ್ಧ, ಆಡಳಿತ ವಿರೋಧ ಪಕ್ಷಗಳ ನಡುವೆ ವಾಕ್ಸಮರಗಳಾಗೋದು ಸಹಜ. ಆದರೆ ಮಗನೇ ರಾವಣ, ಮಗನೇ ಭಸ್ಮಾಸುರ ಅನ್ನೋ ಪದವನ್ನು ಯಾರೂ ಕೂಡ ಬಳಸಿಲ್ಲ ನನ್ನ ವಿವೇಚನೆಗೆ ಗೊತ್ತಿರೋ ಮಟ್ಟಕ್ಕೆ. ಅದು ಬಹಿರಂಗ ಸಭೆಗಳಲ್ಲಿ ಅಥವಾ ಸುದ್ದಿಗೋಷ್ಠಿಗಳಲ್ಲಿ. ಸಿದ್ದರಾಮಯ್ಯ ಅವರ ವಿರುದ್ಧ, ಸಿದ್ದರಾಮಯ್ಯ ಅವರು ಅನಂತಕುಮಾರ್ ಹೆಗಡೆ ಅವರಿಗೆ ಅಥವಾ BJPಗೆ ಅಥವಾ RSSಗೆ ಶತ್ರು ಆಗಿರಲಿ, ಆದರೆ ಸಿದ್ದರಾಮಯ್ಯನವರು ಪ್ರೆಸೆಂಟ್ ರಾಜ್ಯದ ಮುಖ್ಯಮಂತ್ರಿಗಳು. ನಾನು ಸರಿ ಇಲ್ಲದೆ ಇರ್ಬೋದು, ನಾನು ಸಿದ್ದರಾಮಯ್ಯ ಅವ್ರ ಪರ ಮಾತಾಡ್ತಿರ್ಬೋದು, ಆದರೆ BJPಯ ಕಟ್ಟಾಳು CT ರವಿ ಅವರು ಕೂಡ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅನಂತಕುಮಾರ್ ಹೆಗಡೆ ಅವರ ಮಾತನ್ನು. ಯಡಿಯೂರಪ್ಪನವರ ಪಕ್ಕ ಶಿಷ್ಯ, ಯಡಿಯೂರಪ್ಪನವರ ಮಾನಸ ಪುತ್ರ ರೇಣುಕಾಚಾರ್ಯ ಕೂಡ ರೆಡಿ ಇಲ್ಲ ಅನಂತಕುಮಾರ್ ಹೆಗಡೆ ಅವರ ಮಾತನ್ನು ಒಪ್ಕೊಳ್ಳೋಕ್ಕೆ. ಹೀಗಾಗಿ ಅನಂತಕುಮಾರ್ ಹೆಗಡೆ ಎಲ್ಲೋಗಿದ್ರು ಸ್ವಾಮಿ? ಕಳೆದ 4.5 ವರ್ಷದಿಂದ ಮೋದಿ ಬಂದರೆ ಮೂಲೆಯಲ್ಲಿ ಕೂತ್ಕೊಂಡಿದ್ರು. ಪ್ರಧಾನಿ ಮೋದಿಗೆ ಮುಖವನ್ನು ತೋರಿಸುವಂಥ ಸಣ್ಣ ಧೈರ್ಯ ಕೂಡ ಸಾಕಾಗಲಿಲ್ಲ. ಸರಿ, ಅನಾರೋಗ್ಯದಿಂದ ಇದ್ದೀನಿ ಅಂತಲೇ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ಬೋದಿತ್ತಲ್ಲ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ. ಎಲ್ಲೋಗಿದ್ರು ಅನಂತಕುಮಾರ್ ಹೆಗಡೆ? ಯಾರು ಅನಂತಕುಮಾರ್ ಹೆಗಡೆ? ಅನಂತಕುಮಾರ್ ಹೆಗಡೆ ಅನ್ನೋ ಹೆಸರು ಅದೆಷ್ಟು ಜನ ಮರ್ತೋಗಿದ್ರು, ಈಗ ನೆನೆಸ್ಕೊತಾವ್ರು ಕಳೆದ 1 ತಿಂಗಳಿಂದ. ಸಿದ್ದರಾಮಯ್ಯನವರ ವಿರುದ್ಧ ಮಗನೇ ಪದವನ್ನು ಬಳಸಿದ ಅನಂತಕುಮಾರ್ ಹೆಗಡೆ ಇದೀಗ ಮತ್ತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸೋ ಜಾಯಮಾನದವ್ರು ನಾವಲ್ಲ. ಒಂದು ಕೆನ್ನೆಗೆ ಹೊಡೆದ್ರೆ ನಾವು ನಿಮ್ಮ ತಲೆನೇ ತೆಗಿತೀವಿ ಅನ್ನೋ ಪದವನ್ನು ಬಳಸಿದ್ದಾರೆ. ಇದು ನಿಜಕ್ಕೂ ಶೋಭೆ ತರುವಂಥದ್ದಲ್ಲ. ಇದು ಅನಂತಕುಮಾರ್ ಹೆಗಡೆಯವರ ವೈಯಕ್ತಿಕ ಹೇಳಿಕೆ ಆಗಿದ್ದರೂ ಕೂಡ ಅದು ಅವರು BJPಯ ಸಂಸದರಾಗಿರೋದ್ರಿಂದ ಪ್ರಧಾನಿ ಮೋದಿಗೆ ಮಾಡ್ತಿರುವಂಥ ಅವಮಾನ. ಪಕ್ಷಾತೀತವಾಗಿ ದೇವೇಗೌಡರನ್ನು ಒಂದಷ್ಟು ಜನ ಅಥವಾ ಎಲ್ಲರೂ ಹೇಗೆ ಗೌರವಿಸ್ತಾರ ಕನ್ನಡಿಗರು, ಮೋದಿ ಮೇಲೆ ಕೂಡ ಪಕ್ಷಾತೀತವಾಗಿ ಅಂತ ಅಭಿಮಾನ ಇದೆ ಎಲ್ಲರಿಗೂ. ಅವರದೇ ಪಕ್ಷದ ಸಂಸದ, ಕರೆಕ್ಟಾಗಿದ್ದರೆ ಸೆಂಟ್ರಲಲ್ಲಿ ಮಿನಿಸ್ಟ್ರ್ ಪೋಸ್ಟ್ ಉಳ್ಕೊಂಡಿರೋದು. ಅವರದೇ ಪಕ್ಷದ ಸಂಸದ ಈ ಥರ ನಾಲ್ಗೆಯನ್ನು ಹರಿಬಿಟ್ಬಿಟ್ಟು, ಹೌದು ಇದು ನನ್ನ ವೈಯಕ್ತಿಕ ಅಂದರೆ ಜನ ತಲೆಕೆಟ್ಟು ಕೂತಿರಲ್ಲ. ನಿಜಕ್ಕೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು, ಎಸ್ ಆಬ್ವಿಯಸ್ಲಿ ಹಿಂದುತ್ವ ವರ್ಕ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇಂಥ ಹೇಳಿ ಅನಂತಕುಮಾರ್ ಹೆಗಡೆ ಅವ್ರು ಚುನಾವಣೆಗೆ ನಿಂತ್ಕೋತಾರೋ, ಅವ್ರಿಗೆ ಟಿಕೆಟ್ ಸಿಗುತ್ತೋ, ಅವ್ರು ಗೆಲ್ತಾರೋ, ಅದು ಅವರ ವೈಯಕ್ತಿಕ ಸ್ಟ್ರಾಟಜಿ, ಅವರ ಪಕ್ಷದ ಸ್ಟ್ರಾಟಜಿ. ಆದರೆ ಒಬ್ಬ ಸಂಸದನಾಗಿ ಇಂಥ ಹೇಳಿಕೆಗಳು, ಅದು ಸೀನಿಯರು, ಏನು ನೆನ್ನೆ ಮೊನ್ನೆ ಫಸ್ಟ್ ಟೈಮ್ ಗೆದ್ದಿರೋ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, 6 ಬಾರಿ ಸಂಸದರಾದವರು. ಎಸ್, ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಬಳಸಿರೋ ಪದ ಏನು ಅಂದರೆ, ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆ ತೋರಿಸುವ ಸಂತಾನ ನಮ್ಮದಲ್ಲ. ಒಂದು ಕೆನ್ನೆಗೆ ಹೊಡೆದರೆ ನಿಮ್ಮ ತಲೆಯನ್ನೇ ತೆಗೆಯುವ ಸಂತಾನದವ್ರು ನಾವು. ನಮ್ಮದು ವೀರ ಸಂತಾನ, ಹೇಡಿಗಳ ಸಂತಾನ ಅಲ್ಲ ಅಂತ ಗುಡುಗೋರೆ. ವೀರ ಸಂತಾನ ಆಗಿದ್ದರೆ 4 ವರ್ಷದಿಂದ ಎಲ್ರಿಗೆ ಕಣ್ಮರೆ ಆಗಿದ್ರಿ ನೀವು. ವೀರ ಸಂತಾನ ಆಗಿದ್ದರೆ ವಿಧಾನಸಭಾ ಚುನಾವಣೆ ಟೈಮಲ್ಲಿ ನಿಮ್ಮ ಕ್ಷೇತ್ರದಲ್ಲೇ ಇನ್ನೊಂದಷ್ಟು ರಿಸಲ್ಟ್ ಮಾಡ್ಕೋಬೋದಿತ್ತಲ್ರಿ ನೀವು. ವೀರ ಸಂತಾನ ಆಗಿದ್ದಿದ್ರೆ ಕೇವಲ ಲೋಕಸಭಾ ಚುನಾವಣೆಗೆ ಮೊದಲು ಮಾತ್ರ ಇಂಥ ಹೇಳಿಕೆಗಳನ್ನ ಯಾಕ್ರಿ ಕೊಡ್ತಿದ್ದೀರಿ ನೀವು?
ರಾಜ್ಯದಲ್ಲಿ ಹಿಜಾಬು, ಹಲಾಲು, ಮತ್ತೊಂದು ಮಗದೊಂದು ಹೊತ್ತು ಉರಿತಿತ್ತು ರಾಜ್ಯ. ಮಣಿಪುರದಲ್ಲಿ ಹೆಣ್ಣುಮಕ್ಕಳ ಮೇಲೆ ನಡೆದಂಥ ಅನಾಚಾರಗಳು, ಕುಸ್ತಿಪಟುಗಳು ಬೀದಿಗೆ ಬಂದ್ಬಿಟ್ಟು ಒಲಿಂಪಿಕ್ಸ್ನಲ್ಲಿ ಪದಕ ತಂದವರು ನಿಮ್ಮದೇ ಸಂಸದನ ವಿರುದ್ಧ, ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಆರೋಪ ಮಾಡಿದ್ರು. ಅವಾಗ ಎಲ್ಲೋಗಿತ್ತು ನಿಮ್ಮ ವೀರತನ? ಈ ಎಲೆಕ್ಷನ್ ಬತ್ತಿದ್ದಂಗೆ ಈಗ ಬಂದ್ಬಿಟ್ಟು ಮಗನೇ ಸಿದ್ದರಾಮಯ್ಯ ತಲೆ ತೆಗಿತೀನಿ, ಏನ್ರಿ ಇವೆಲ್ಲ? ಇಂಥ ಹೇಳಿಕೆಗಳು ಬೇಕಾ? ಇಷ್ಟು ಸಾಲದೆ ನಮ್ಮಮ್ಮ ಎದೆ ಹಾಲು ಕುಡಿಸಿ ಬೆಳೆಸಿದ್ದಾರೆ, ಬೇವರ್ಸಿ ಹಾಲಲ್ಲ. ಬೇರೆಯವರೆಲ್ಲ ನಾಯಿ ಹಾಲ ಕುಡ್ಕೊಂಡೆ ಬೆಳೆದಿರ್ತಾರೆ ಅಲ್ವಾ? ಬೇರೆಯವ್ರ ನಾಯಿ ಹಾಲ ಕುಡ್ಕೊಂಡಿರ್ತಾರೆ, ಎಲ್ಲ ತಾಯಿ ಹಾಲೇ ಕುಡಿಯುತ್ತಾನೆ. ಇಂಥ ಹೇಳಿಕೆಗಳು ಎಷ್ಟು ಶೋಭೆ ತರುತ್ತೆ. ತಾಯಿ ಹಾಲು ಕುಡಿದಿದ್ದಕ್ಕೆ ಗಂಡು ಭಾಷೆ ಹುಟ್ಟಿನಿಂದಲೇ ಬಂದಿದೆ. ಏಕವಚನದಲ್ಲಿ ನೀವು ಮಾತಾಡಿದ್ರೆ ನಾವು ಏಕವಚನದಲ್ಲಿ ಮಾತನಾಡ್ತೀವಿ. CM ಸಿದ್ದರಾಮಯ್ಯನವರೇ, ನೀವು ಸಭ್ಯತೆ ಬಗ್ಗೆ ಕಲಿತ್ಕೊಳ್ಳಿ. ವಿಧಾನಸಭೆಯಲ್ಲಿ ಶಾಸಕರಿಗೆ, ಪತ್ರಕರ್ತರಿಗೆ ಏಕವಚನದಲ್ಲಿ ಮಾತನಾಡ್ತೀರಿ. ನಮಗೆ ತಾಕತ್ತಿಲ್ವಾ? ನಮಗೆ ಮಾತನಾಡಲು ಬರಲ್ವಾ? ಎಲ್ಲವನ್ನ ವೈಯಕ್ತಿಕವಾಗಿ ತಗೊಂಡಿದ್ರೆ ಊರು ತುಂಬ ಕೊನೆಯವರೆಗೂ ಅಂಬರೀಷ್ ಅವ್ರಿಗೆ ಶತ್ರುಗಳೇ ಇರ್ತಿದ್ರು. ಯಾಕೆ ಪಾಪ ಆ ಮನುಷ್ಯನಿಗೆ ನೆನೆಸ್ಕೋತೀವಿ ಅಂದರೆ, ಆ ಮನುಷ್ಯ ಬೈದರೆ ಚಂದ ಅನ್ನೋರೆಲ್ಲ. ಅಂಬರೀಷ್ ಅವ್ರೇನಾರು ಬಾ ಮಗ, ಸೂಮಗ ಅಂತ ಬಳಸಿಲ್ಲ ಅಂದರೆ ಅಣ್ಣ ಯಾಕೋ ಬೇಸರ ಮಾಡ್ಕೊಬಿಟ್ಟವ್ರು ನಮ್ಮ ಮೇಲೆ ಅನ್ನೋರು. ಅಂದರೆ ಅದರಲ್ಲೂ ಒಂದು ಪ್ರೀತಿ, ವಿಶ್ವಾಸ. ಸಿದ್ದರಾಮಯ್ಯವ್ರ ಮಾತಲ್ಲೋ ಅದಿರುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾರೆ, ಅದು ನಾನು ಹೇಳಬೇಕಾಗಿಲ್ಲ. ಆದರೆ ಅನಂತಕುಮಾರ್ ಹೆಗಡೆ ಅವರ ಮಾತುಗಳು ಯಾಕೋ ಅತಿರೇಕಕ್ಕೆ ಹೋಗ್ತಿದೆ ಅಂತ ಅನಿಸುತ್ತೆ. ಇದರಿಂದ ಯಾರಿಗೇನು ಲಾಭ ನಷ್ಟ ಅಂತ ಅಲ್ಲ, ಅವರ ವರ್ಚಸ್ಸನ್ನು ಅವರೇ ಕೆಡೋಕತ್ತಾ ಇದ್ದಾರೆ ಅಷ್ಟೇ. ಎಸ್, ಅನಂತಕುಮಾರ್ ಹೆಗಡೆ ಅವರ ಈ ಮಗನೇ ಪದಗಳು, ತಲೆ ತೆಗಿತೀನಿ ಅನ್ನೋ ಪದಗಳು ನಿಜಕ್ಕೂ ಅವ್ರಿಗೆ ಶೋಭೆ ತರುವಂಥದ್ದು. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.